ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಅನೇಕ ಮಹಿಳೆಯರಲ್ಲಿ ಮಾನಸಿಕ ಖಿನ್ನತೆ, ಆತಂಕ ಸೇರಿದಂತೆ ಅನೇಕ ಸಮಸ್ಯೆಗಳಿಂದ ಬಳಲುತ್ತಿದ್ದು, ಏನೇ ಸಮಸ್ಯೆ ಇದ್ದರೂ ತಕ್ಷಣ ವೈದ್ಯರನ್ನು ಕಾಣಬೇಕು. ಇದರಿಂದ ಶೀಘ್ರ ಆರೋಗ್ಯ ಉತ್ತಮವಾಗುತ್ತದೆ. ಅನೇಕ ಕಾಯಿಲೆಗಳ ತಡೆಯಲು ಹಾಗೂ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಯೋಗ, ಪ್ರಾಣಾಯಾಮ, ವಾಕಿಂಗ್ ಮಾಡಬೇಕು ಎಂದು ಶ್ರೀ ಧರ್ಮಸ್ಥಳ ಆಯುರ್ವೇದ ಆಸ್ಪತ್ರೆಯ ಡಾಕ್ಟರ್ ಸವಿತಾ ಸಲಹೆ ನೀಡಿದರು. ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಗುರುವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ಪ್ರಧಾನ ಭಾಷಣಕಾರರಾಗಿ ಮಾತನಾಡಿದ ಅವರು, ಹೊಟ್ಟೆಯಲ್ಲಿ ಮಗುವನ್ನು ಇಟ್ಟುಕೊಂಡ 1 ತಿಂಗಳಲ್ಲಿ ಬಹಳ ಜೋಪಾನವಾಗಿ ಮಹಿಳೆ ಇರಬೇಕು. ಡೆಲಿವರಿ ಆದ ಮೇಲೆ ಮಹಿಳೆಯರಲ್ಲಿ ಆಗುವ ಬದಲಾವಣೆ, ಮಾನಸಿಕ ಬದಲಾವಣೆಗಳನ್ನು ಗಮನಿಸಬೇಕು. ಒಂದು ಕಡೆ ಗೃಹಿಣಿಯಾಗಿ ಮನೆ ನೋಡಿಕೊಳ್ಳುವುದು, ಹಿರಿಯರನ್ನು ಗಮನಿಸುವುದು ಎಲ್ಲವನ್ನು ಮಹಿಳೆ ಮಾಡಬೇಕು. ಈ ವೇಳೆ ಆಕೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾಳೆ ಎಂದರು. 40 ವಯಸ್ಸಿನಿಂದಲೇ ಬದಲಾವಣೆ ಕಂಡು ಬರುತ್ತದೆ. ಶಾರೀರಿಕವಾಗಿ ಕೆಲಸ ಮಾಡುವಾಗ ದೇಹದಲ್ಲಿ ಕೆಮಿಕಲ್ಸ್ ಉತ್ಪತ್ತಿಯಾಗುತ್ತದೆ. ಈ ವೇಳೆ ದೇಹದಲ್ಲಿ ಅನೇಕ ಬದಲಾವಣೆಗಳನ್ನು ಕಾಣಬಹುದು ಎಂದು ಕಿವಿಮಾತು ಹೇಳಿದರು. ಮಹಿಳೆಯರು ಕುಟುಂಬದ ಎಲ್ಲ ಜವಾಬ್ದಾರಿ ತೆಗೆದುಕೊಳ್ಳುತ್ತಾಳೆ, ಆದರೆ ಅವರ ಬಗ್ಗೆ ಕೇರ್ ಯಾರು ತೆಗೆದುಕೊಳ್ಳುವುದು? ಮಹಿಳೆ ಎಂದರೆ ಕುಟುಂಬದ ಪಿಲ್ಲರ್ಸ್. ಹೆಣ್ಣಿಗೆ ಮಾತ್ರ ವಿಶೇಷ ಕ್ವಾಲಿಟಿ ಇದ್ದು ಎಲ್ಲರನ್ನು ನೋಡಿಕೊಳ್ಳುವ ಸಾಫ್ಟ್ ಫೀಲಿಂಗ್ ಇರುತ್ತದೆ ಎಂದು ಸಲಹೆ ನೀಡಿದರು. ನಮ್ಮ ಮನಸ್ಸು ಗಟ್ಟಿಯಾಗಿ ಇದ್ದು ಯಾವುದೇ ಕಾಯಿಲೆ ಬಂದಾಗ ಉದಾಸೀನತೆ ಒಳ್ಳೆಯದಲ್ಲ. ಕೂಡಲೇ ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಮಾನಸಿಕ ಖಿನ್ನತೆ, ಆತಂಕತೆ ಸೇರಿದಂತೆ ಏನೇ ಸಮಸ್ಯೆ ಇದ್ದರೂ ವೈದ್ಯರನ್ನು ಕಾಣಬೇಕು. ಇದರಿಂದ ಶೀಘ್ರ ಆರೋಗ್ಯ ಉತ್ತಮವಾಗುತ್ತದೆ. ಈ ಕಾಯಿಲೆ ತಡೆಯಲು ಯೋಗ, ಪ್ರಾಣಾಯಾಮ, ವಾಕಿಂಗ್ ಮಾಡುವುದರಿಂದ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಸಮಾಜದಲ್ಲಿ ಎದುರಾಗುವ ಸನ್ನಿವೇಶವನ್ನು ಎದುರಿಸಬಹುದು ಎಂದು ಹೇಳಿದರು. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಕಾಂಚನಮಾಲಾ, ಆರ್ಎಸ್ಎಸ್ ಹಿರಿಯರಾದ ಶೇಷಮ್ಮ ಇವರನ್ನು ಸನ್ಮಾನಿಸಿ ಗೌರವಿಸಿದರು. ಈ ಮಧ್ಯ ಜಾಸ್ತಿಯಾಗಿ ಡೆಲಿವರಿ ನಂತರದ ಖಿನ್ನತೆ ಹೆಣ್ಣು ಮಕ್ಕಳಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಇರೋದು. ಡೆಲಿವರಿ ನಂತರದ ಖಿನ್ನತೆ ಅಥವಾ ಡಿಪ್ರೆಷನ್ ಅಂತ ಕರಿತೀವಿ. ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಡೆಲಿವರಿ ಆದಮೇಲೆ ಆಗುವಂತಹ ಖಿನ್ನತೆ ಜಾಸ್ತಿ. ಇದನ್ನ ನಾವು ಗುರುತಿಸಬೇಕಾಗುತ್ತೆ. ಸರಿಯಾದ ಸಮಯದಲ್ಲಿ ಗುರುತಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಮಗುಗೆ ತಾಯಿನ ಕಾಣಬೇಕು, ಡಾಕ್ಟರ್ನ ಕಾಣಬೇಕು. ಇದು ತುಂಬಾ ಎಮರ್ಜೆನ್ಸಿ ಕಂಡೀಷನ್ ಆಗ್ತದೆ. ಮಗುಗೆ ತಾಯಿ ಹಾಲನ್ನ ಕುಡಿಸ್ತಿಲ್ಲ ಅಂದ್ರೆ ಫಸ್ಟ್ ಡಾಕ್ಟರ್ನ ಕಾಣಬೇಕು. ಯಾಕಂದ್ರೆ ಇದರಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗಬಹುದು. ಒಂದು. ಎರಡನೆಯದು, ಡೆಲಿವರಿ ನಂತರದ ಈ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಅವ್ರು ಇನ್ನೇನು ಮಾಡ್ತಾರೆ, ಸಪ್ಪಗಿರ್ತಾರೆ, ಡಲ್ ಆಗಿರ್ತಾರೆ, ಯಾರ ಜೊತೆಗೂ ಮಾತಾಡಲ್ಲ, ಒಬ್ಬರೇ ಮಾತಾಡ್ಕೊಳ್ತಿರ್ತಾರೆ, ಅಥವಾ ಫ್ಯಾಮಿಲಿ ಅವ್ರ ಜೊತೆಗೆ ಕಿರಿಕಿರಿಗಳನ್ನ ಮಾಡ್ಕೊಳ್ತಾ ಇರ್ಬೋದು. ಏನು ಮಾನಸಿಕವಾಗಿ ಸಮಸ್ಯೆ ಅಂದ್ರೆ ಹುಚ್ಚು ಅಂತಾನೆ ಅಲ್ಲ. ಮಾನಸಿಕ ಸಮಸ್ಯೆ ಅಂದ್ರೆ ನಾವು ಬೆಳೀತಾ ಇರುವ ಸಮಯದಲ್ಲೂ ಸಣ್ಣ 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 ಸಮಸ್ಯೆಗಳು ಕಂಡು ಬರ್ತಾ ಇರ್ಬೋದು. ಹುಚ್ಚ ಹಿಡಿಬೇಕು ಅಂತ ಅಲ್ಲ, ಹುಚ್ಚ ಬೇರೆ, ಅದು ಬೇರೆ ಕಂಡೀಷನ್. ಸ್ಕಿಜೋಫ್ರೆನಿಯಾದಂತ ಕಾಯಿಲೆ ಆಗ್ಬೇಕಂತಿಲ್ಲ. ಸಣ್ಣ ಸಣ್ಣ ಮಾತುಕತೆಗಳು, ಅದಕ್ಕೆ ಕಿರಿಕಿರಿಗಳು, ಅಥವಾ ಇನ್ನೊಂದು ಇರಿಟೇಟ್ ಮಾಡ್ಕೊಳ್ಳೋದು, ಬೇರೆಯವ್ರ ಜೊತೆಗೆ ಮಾತಾಡುವಾಗ ಮುಖಕ್ಕೆ ಹೊಡೆದಂಗೆ ಮಾತಾಡ್ಬಿಟ್ಟು ಹೋಗೋದು, ಇಂಥದ್ರಲ್ಲೂ ನಾವು ನಮ್ಮ ನಡವಳಿಕೆನ ತೋರಿಸ್ತಾ ಇದ್ದೀವಿ. ಇದಾದ್ಮೇಲೆ ಇನ್ನೊಂದು ಘಟ್ಟ ಬರುತ್ತೆ, ಮೆನೋಪಾಸ್. ಮ್ಯಾಕ್ಸಿಮಮ್ ಈಗ ಅತಿ ಹೆಚ್ಚು ಡಿಸ್ಕಷನ್ ಅಲ್ಲಿರುವಂತಹ ಟಾಪಿಕ್ ಮೆನೋಪಾಸ್. ನಮ್ಮ ಅಜ್ಜಿಗಾಗ್ಲಿಲ್ವಾ, ನಮ್ಮ ಅಮ್ಮಂಗಾಗ್ಲಿಲ್ವಾ, ನಮಗ್ ಮಾತ್ರ ಯಾಕೆ ತೊಂದರೆ ಕೊಡ್ತಾ ಇದೆ? ಈ ಪ್ರಶ್ನೆ ನೀವು ಕೇಳ್ಬೋದು. ಮುಂಚಿನವ್ರಿಗೆ ಆಗ್ತಾ ಇತ್ತಲ್ಲ, ಮುಂಚಿನವ್ರಿಗೂ ಈ ಸಮಸ್ಯೆಗಳೆಲ್ಲ ಆಗ್ತಾ ಇತ್ತು, ಮೆನೋಪಾಸ್ ಅನ್ನೋದು ನಡೀತಾ ಇತ್ತು. ಆದ್ರೆ ಆಗಿಲ್ಲದೆ ಇರುವಂತಹ ಸಮಸ್ಯೆ ಈಗ ಯಾಕೆ ಅಂದ್ರೆ ಬಹಳಷ್ಟು ಕಾರಣಗಳಿವೆ. ಈಗ ವರ್ಕಿಂಗ್ ಹೆಂಗಸರು ಜಾಸ್ತಿ ಆಗಿದೆ. ಹೆಂಗಸರು ಮನೆ ಒಳಗೆ ಹೊರಗೆ ಎರಡೂ ಕಡೆ ಮ್ಯಾನೇಜ್ ಮಾಡುವಂತಹ ಹೆಂಗಸರ ಸಂಖ್ಯೆ ಜಾಸ್ತಿ ಆಗಿದೆ. ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ದೀವಿ ನಾವು. ಈ ಕಡೆ ಗೃಹಿಣಿನೂ ಆಗಿರ್ತೀವಿ, ಕೆಲಸನೂ ಮಾಡ್ತಿರ್ತೀವಿ, ಜೊತೆಗೆ ಮನೆಯಲ್ಲಿರೋ ವಯಸ್ಸಾದವರನ್ನ ಕೇರ್ ಮಾಡ್ತಾ ಇರ್ತೀವಿ, ಮಕ್ಕಳನ್ನ ಓದಿಸ್ತಾ ಇರ್ತೀವಿ, ನಾಳೆ ತಿಂಡಿಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸೊ 10 ವಿಷಯಗಳು ನಮ್ಮ ತಲೆನಲ್ಲಿ ನಡೀತಾ ಇರುತ್ತೆ. ಈ ಎಲ್ಲ ಇದನ್ನ ಸಮಸ್ಯೆ ಅನ್ನೋದಕ್ಕಿಂತ ನಮ್ಗೆ ಕೊಟ್ಟಿರೋದು ಆಪರ್ಚುನಿಟಿ ಅಂತ ತಗೊಳ್ಬೇಕಾಗುತ್ತೆ. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ನೇತ್ರಾವತಿ ಮಂಜುನಾಥ್, ಆಲೂರು ಮಂಡಲದ ಅಧ್ಯಕ್ಷೆ ಉಮಾ, ರಾಜ್ಯ ಕಾರ್ಯಕಾರಿಣಿ ಸದಸ್ಯೆ ವಿಜಯಲಕ್ಷ್ಮಿ, ಅಂಜನಪ್ಪ, ಸಕಲೇಶಪುರ ಕ್ಷೇತ್ರದ ಶಾಸಕರ ಪತ್ನಿ ಪ್ರತಿಭಾ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ ವೇಳೆ ಸ್ವಾಗತವನ್ನು ಇಂದಿರಾ ನಡೆಸಿಕೊಟ್ಟರು. ಸರೋಜಮ್ಮ ಕಾರ್ಯಕ್ರಮ ನಿರೂಪಿಸಿದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.